ನಮಸ್ಕಾರ ಸ್ನೇಹಿತರೆ. ಕೇಂದ್ರ ಸರ್ಕಾರ ಹಾಗೂ ತಮಿಳುನಾಡು ನಡುವೆ ಮತ್ತೆ ಮಾತಿನ ಸಮರ ಜೋರಾಗಿದೆ. ಈ ಬಾರಿ ಮೆಟ್ರೋ ವಿಚಾರವಾಗಿ ಸಂಘರ್ಷ. ತಮಿಳುನಾಡು ಸಿಎಂ ಸ್ಟಾಲಿನ್ ಮೆಟ್ರೋ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸ್ತಾ ಇದೆ. ಬರೀ ಬಿಜೆಪಿ ಆಡಳಿತ ಇರೋ ರಾಜ್ಯಗಳಿಗಷ್ಟೇ ಮೆಟ್ರೋ ಕೊಡ್ತಾ ಇದ್ದಾರೆ. ನಾವು ಹಲವು ಸಲ ಅರ್ಜಿ ಹಾಕಿದ್ರು ಒಂದಕ್ಕೂ ಅಪ್ರೂವಲ್ಲೇ ಕೊಡ್ತಾ ಇಲ್ಲ ಅಂತ ನೇರ ಆರೋಪ ಮಾಡಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಜನಸಂಖ್ಯೆ ಆಧಾರದಲ್ಲಿ ಮೆಟ್ರೋ ಪ್ರಾಜೆಕ್ಟ್ಸ್ ಅನ್ನ ಅಕ್ಸೆಪ್ಟ್ ಅಥವಾ ರಿಜೆಕ್ಟ್ ಮಾಡೋದು ಅಂತ ಹೇಳಿ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಹಾಗಾದ್ರೆ ಇಬ್ಬರಲ್ಲಿ ಯಾರು ಸರಿ? ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾ ಇದೆಯಾ? ಮೆಟ್ರೋ ಪ್ರಾಜೆಕ್ಟ್ ಅಪ್ರೂವಲ್ ಆಗೋದು ಹೇಗೆ? ಕರ್ನಾಟಕದಲ್ಲೂ ಬೇರೆ ಕಡೆ ಬರಬೇಕು ಅಂದರೆ ಏನು ಮಾನದಂಡ ಇರುತ್ತೆ? ತಮಿಳುನಾಡಿನ ಪ್ರಪೋಸಲ್ ಯಾಕೆ ರಿಜೆಕ್ಟ್ ಆಗಿದಾವೆ? ಎಲ್ಲವನ್ನ ಈ ವರದಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನೀವು ಕೂಡ ಮೆಂಬರ್ ಓನ್ಲಿ ವಿಡಿಯೋಸ್ ಎಲ್ಲವನ್ನ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಗೆ ಜಾಯಿನ್ ಆಗಬಹುದು. ಹಾಗೆ ಸ್ನೇಹಿತರೆ, 7 Sands ಟೂರಿಸಂನವರ ನೆಕ್ಸ್ಟ್ ಟ್ರಿಪ್ ರಾಮೇಶ್ವರಂ ಹಾಗೂ ತಮಿಳುನಾಡಿನಾದ್ಯಂತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಆಸಕ್ತರು ಸ್ಕ್ರೀನ್ ಶಾಟ್ ತಗೊಳ್ಳಿ ಹಾಗೂ ಕಾಲ್ ಮಾಡಿ. ನಗರದಲ್ಲಿ ಜನಸಂಖ್ಯೆ ಕೊರತೆ, ತಮಿಳುನಾಡಿಗೆ ಮೆಟ್ರೋ ಇಲ್ಲ ಎಂದ ಕೇಂದ್ರ. ತಮಿಳುನಾಡು ಆರ್ಥಿಕವಾಗಿ ಮಹಾರಾಷ್ಟ್ರವನ್ನ ಹೊರತುಪಡಿಸಿದ್ರೆ ದೇಶದಲ್ಲೇ 2ನೇ ಶ್ರೀಮಂತ ರಾಜ್ಯ. ಆದರೆ ರಾಜಕೀಯವಾಗಿ ಆಗಾಗ ಕೇಂದ್ರ ರಾಜ್ಯ ಗಲಾಟೆ ನಡೀತಾನೆ ಇರುತ್ತೆ. ನಿಮ್ಗೆ ಗೊತ್ತು, ಹಿಂದಿ ಹೇರಿಕೆ, ರಾಜ್ಯಪಾಲರ ಅಧಿಕಾರ, ಹೀಗೆ ಯಾವುದಾದ್ರೂ ಒಂದು ವಿಚಾರಕ್ಕೆ ಸಂಘರ್ಷ. ಈಗ ಮೆಟ್ರೋ ಸರದಿ. ತಮಿಳುನಾಡು ಸರ್ಕಾರ ಕೊಯಮತ್ತೂರು ಮತ್ತು ಮಧುರೈಗೆ ಮೆಟ್ರೋ ಮಾಡಬೇಕು ಅಂತ ಪ್ಲಾನ್ ಹಾಕಿದ್ರು. ಇದಕ್ಕಾಗಿ 1 ವರ್ಷದ ಹಿಂದೆ ಅಂದ್ರೆ 2024 ಫೆಬ್ರವರಿನಲ್ಲೇ ಕೇಂದ್ರ ಸರ್ಕಾರಕ್ಕೆ DPR ನ ಸಲ್ಲಿಕೆ ಮಾಡಿದ್ರು. ನಂತರ ಮೊಬಿಲಿಟಿ ಪ್ಲಾನ್ ಅಂಡ್ ಆಲ್ಟರ್ನೇಟಿವ್ ಅನಾಲಿಸಿಸ್ ರಿಪೋರ್ಟ್ ಅನ್ನ ಕೂಡ ಕಳಿಸಿದ್ರು. ಅದಾದ್ಮೇಲೆ ಹಲವು ತಿಂಗಳು ಈ ಬಗ್ಗೆ ಯಾವುದೇ ಮೇಜರ್ ಡೆವಲಪ್ಮೆಂಟ್ ಆಗಿರಲಿಲ್ಲ. ಆದರೆ 2025 ಮಾರ್ಚ್ನಲ್ಲಿ ಕೇಂದ್ರ ತಮಿಳುನಾಡಿನ ಹೊಸ ಮೆಟ್ರೋ ಯೋಜನೆ ಪರಿಗಣನೆಯಲ್ಲಿದೆ ಅಂತ ಹೇಳಿ ಸಂಸತ್ಗೆ ಹೇಳಿತು. ಆದರೆ ಈಗ ನೇರವಾಗಿ ಪ್ರಪೋಸಲ್ನ ರಿಜೆಕ್ಟ್ ಮಾಡಿದೆ. ಇದಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿರೋ ಮೇನ್ ರೀಸನ್ ಜನಸಂಖ್ಯೆ. ತಮಿಳುನಾಡು ಸಲ್ಲಿಸಿರೋ ಪ್ರಪೋಸಲ್ನಲ್ಲಿ ಕೊಯಮತ್ತೂರು ಮತ್ತು ಮಧುರೈ, ಅಲ್ಲಿ ಆ ಸಿಟಿಗಳಲ್ಲಿ ಇರಬೇಕಾಗಿರೋಷ್ಟು ಪಾಪ್ಯುಲೇಷನ್ ಇಲ್ಲ. ಹೀಗಾಗಿ ಅನುಮೋದನೆ ಕೊಡೋಕೆ ಆಗ್ತಾ ಇಲ್ಲ ಅಂತ ಹೇಳಿದೆ. 2017ರಲ್ಲಿ ಮೆಟ್ರೋ ಟ್ರೈನ್ಗೆ ಸಂಬಂಧಪಟ್ಟಂತೆ ಒಂದು ಪಾಲಿಸಿಯನ್ನ ಸರ್ಕಾರ ಜಾರಿಗೆ ತಂದಿದೆ. ಅದರ ಪ್ರಕಾರ ಒಂದು ನಗರಕ್ಕೆ ಮೆಟ್ರೋ ಬರಬೇಕು ಅಂದ್ರೆ ಆ ಸಿಟಿಯಲ್ಲಿ 20 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಪಾಪ್ಯುಲೇಷನ್ ಇರಬೇಕು. ಆದ್ರೆ 2011ರ ಜನಗಣತಿ ಪ್ರಕಾರ ಕೊಯಮತ್ತೂರಲ್ಲಿ ಸುಮಾರು 15.84 ಲಕ್ಷ ಜನಸಂಖ್ಯೆ ಇದೆ. ಹಾಗೆ ಮಧುರೈನಲ್ಲಿ ಸುಮಾರು 10.2 ಲಕ್ಷ ಜನಸಂಖ್ಯೆ ಇದೆ. ಹಾಗಾಗಿ ತಮಿಳುನಾಡಿನ ಈ ನಗರಗಳಿಗೆ ಮೆಟ್ರೋ ಅವಶ್ಯಕತೆ ಇಲ್ಲ ಸದ್ಯಕ್ಕೆ. ಮಾಡಿ ದುಡ್ಡು ವೇಸ್ಟ್ ಮಾಡಕ್ಕಾಗಲ್ಲ ಅಂತ ಹೇಳಿ ಕೇಂದ್ರ ಪ್ರಪೋಸಲ್ ನ ರಿಜೆಕ್ಟ್ ಮಾಡಿದೆ. ಆದ್ರೆ ಮೆಟ್ರೋ ರೈಲ್ ಪಾಲಿಸಿ 2017 ನ ಮೂಲ ವಾಕ್ಯ ಪಾಪ್ಯುಲೇಷನ್ ಆಫ್ 2 ಮಿಲಿಯನ್ ಅಂಡ್ ಮೋರ್ ಮೇ ಸ್ಟಾರ್ಟ್ ಪ್ಲಾನಿಂಗ್ ಫಾರ್ ಮೆಟ್ರೋ ರೈಲ್ ಅಂತ ಇದೆ. ಅಂದ್ರೆ 20 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇರೋ ನಗರಗಳು ಮೆಟ್ರೋ ರೈಲಿನ ಬಗ್ಗೆ ಪ್ಲಾನಿಂಗ್ ಮಾಡೋದನ್ನ ಶುರು ಮಾಡಬಹುದು ಯೋಚನೆಯನ್ನ ಅಂತ ಹೇಳಿದ್ದಾರೆ. ಆದರೆ ಅಪ್ರೂವಲ್ಗೆ ಕಡ್ಡಾಯ ಅಷ್ಟು ಪಾಪ್ಯುಲೇಷನ್ ಇರಲೇಬೇಕು ಅಂತ ಅದರಲ್ಲಿ ಕಾಣಿಸಲಿಲ್ಲ ನಾವು ಚೆಕ್ ಮಾಡಿದಾಗ. ಆದರೆ ಸರ್ಕಾರ ಇದನ್ನೇ ಮುಖ್ಯ ಕಾರಣ ಇಟ್ಕೊಂಡು ರಿಜೆಕ್ಟ್ ಮಾಡಿದೆ. ಬಿಜೆಪಿ ರಾಜ್ಯಗಳಿಗಷ್ಟೇ ಮೆಟ್ರೋ, ತಮಿಳುನಾಡು ಭಾರಿ ಆರೋಪ. ಕೇಂದ್ರ ಟೆಂಪಲ್ ಟೌನ್ ಮಧುರೈ ಮತ್ತು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಕೊಯಮತ್ತೂರಿಗೆ ಕ್ಷುಲ್ಲಕ ಕಾರಣ ಕೊಟ್ಟು ರಿಜೆಕ್ಟ್ ಮಾಡಿದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಇವ್ರ ವಾದ ಏನು ಅಂದ್ರೆ, ಕೇಂದ್ರ ಸರ್ಕಾರ 20 ಲಕ್ಷ ಜನಸಂಖ್ಯೆ ಇದ್ರಷ್ಟೇ ಮೆಟ್ರೋ ಅಂತಿದೆ. ಆದರೆ ನಮ್ಮ ಕೊಯಮತ್ತೂರು ಆ ಅರ್ಹತೆಯನ್ನು ಆಲ್ರೆಡಿ ಪಾಸ್ ಮಾಡಿದೆ. ಕೊಯಮತ್ತೂರು ಲೋಕಲ್ ಪ್ಲಾನಿಂಗ್ ಅಥಾರಿಟಿ ಪ್ರದೇಶದ 2011ರ ಜನಸಂಖ್ಯೆ ಸುಮಾರು 23.5 ಲಕ್ಷ ಇದೆ. ಆದರೆ ಕೇಂದ್ರ ಸರ್ಕಾರ ಕೇವಲ ಸಿಟಿ ಕಾರ್ಪೊರೇಷನ್ ಲಿಮಿಟ್ ಪಾಪ್ಯುಲೇಷನ್ ಅಷ್ಟೇ ಕನ್ಸಿಡರ್ ಮಾಡಿ ಕ್ಯಾನ್ಸಲ್ ಮಾಡ್ತಿದೆ. ಮಧುರೈ ಪಾಪ್ಯುಲೇಷನ್ ಕೂಡ ಶೀಘ್ರದಲ್ಲಿ ಈ ಕ್ರೈಟೀರಿಯಾ ರೀಚ್ ಆಗುತ್ತೆ, ಆದರೂ ರಿಜೆಕ್ಟ್ ಮಾಡಿದ್ದಾರೆ. ಹಾಗೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದೆ. ಈಗ ಆಲ್ರೆಡಿ ಕೇಂದ್ರ 20 ಲಕ್ಷಕ್ಕಿಂತ ಕಮ್ಮಿ ಜನಸಂಖ್ಯೆ ಇರೋ ಹಲವು Tier 2 ಸಿಟಿಗಳಿಗೆ ಆಲ್ರೆಡಿ ಮೆಟ್ರೋ ಪ್ರಾಜೆಕ್ಟ್ ಅನ್ನ ಕೊಟ್ಟಿದೆ. ಫಾರ್ ಎಕ್ಸಾಂಪಲ್ 2011ರ ಜನಗಣತಿ ಡೇಟಾ ಪ್ರಕಾರ ಆಗ್ರಾದಲ್ಲಿ ಸುಮಾರು 16 ಲಕ್ಷ ಪಾಪ್ಯುಲೇಷನ್ ಇರೋದು, ಪಾಟ್ನಾದಲ್ಲಿ 17 ಲಕ್ಷ, ಭೋಪಾಲ್ 18.8 ಲಕ್ಷ. ಈ ನಗರಗಳಿಗೆಲ್ಲ ಮೆಟ್ರೋ ಟ್ರೈನ್ ಕೊಡೋದಕ್ಕೆ ಕೇಂದ್ರ ಒಪ್ಪಿದೆ. ಇವುಗಳನ್ನೆಲ್ಲ ಹೇಗೆ ಕೊಟ್ರಿ? ಇವರಿಗೆ ಒಂದು ರೂಲ್ಸ್, ನಮಗೊಂದು ರೂಲ್ಸಾ ಅಂತ ಕಿಡಿಕಾರಿದ್ದಾರೆ. ಅಲ್ಲದೆ ಕೇವಲ ನಮಗಷ್ಟೇ ಅಲ್ಲ, ಕೇರಳದ ಕೊಚ್ಚಿ, ಜಾರ್ಖಂಡ್ಗೂ ಕೂಡ ಹೀಗೆ ಮಾಡಿದ್ದಾರೆ. ಕೇಂದ್ರ ಎಲ್ಲರನ್ನ ಸಮಾನವಾಗಿ ನೋಡಬೇಕು. ಬಿಜೆಪಿಯರು ರಾಜ್ಯಗಳಿಗೆ ಮಾತ್ರ ಮೆಟ್ರೋ ಕೊಟ್ಟು ವಿರೋಧ ಪಕ್ಷ ಇರೋ ರಾಜ್ಯಕ್ಕೆ ವಂಚಿಸೋದು ನಾಚಿಕೆಗೇಡಿನ ಸಂಗತಿ ಅಂತ ಸ್ಟಾಲಿನ್ ಕಿಡಿಕಾರಿದ್ದಾರೆ. DPR ನಲ್ಲಿದೆ ಸಮಸ್ಯೆ. ಸ್ನೇಹಿತರೆ, ಜನಸಂಖ್ಯೆ ಹೊರತುಪಡಿಸಿ DPR ನಲ್ಲೂ ಕೂಡ ಒಂದಷ್ಟು ಸಮಸ್ಯೆ ಇರೋದನ್ನ ಕೇಂದ್ರ ನೋಟಿಸ್ ಮಾಡಿದೆ. ಮೊದಲನೇದಾಗಿ ತಮಿಳುನಾಡು ಸರ್ಕಾರ ಪ್ಯಾಸೆಂಜರ್ ಕೌಂಟ್ ಜಾಸ್ತಿ ತೋರಿಸಿದೆ ಅನ್ನೋ ಆರೋಪ ಇದೆ. ಪ್ರಪೋಸಲ್ನಲ್ಲಿ ಒಟ್ಟು 34 ಕಿಲೋಮೀಟರ್ ಮೆಟ್ರೋ ಲೈನ್ ಪ್ಲಾನ್ನಲ್ಲಿ ಪ್ರತಿದಿನಕ್ಕೆ 5.9 ಲಕ್ಷ ಜನ ಓಡಾಡ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ವಾಸ್ತವಕ್ಕಿಂತ ಬಹಳ ಹೆಚ್ಚು ಅಂತ ಕೇಂದ್ರ ಸರ್ಕಾರ ಹೇಳ್ತಿದೆ. ಯಾಕಂದರೆ ಚೆನ್ನೈನಲ್ಲಿರೋ 55 ಕಿಲೋಮೀಟರ್ ಮೆಟ್ರೋನಲ್ಲಿ ಸುಮಾರು 4 ಲಕ್ಷ ಜನ ಓಡಾಡ್ತಿದ್ದಾರೆ. 4 ಲಕ್ಷ ಅಷ್ಟೇ. ಎಲ್ಲಿ? ಚೆನ್ನೈನಲ್ಲಿ.
ಇವರು ಈ ಸಿಟಿಗಳು ಚಿಕ್ಕ ಚಿಕ್ಕ ಸಿಟಿಗಳದೆ ಅದಕ್ಕಿಂತ ಜಾಸ್ತಿ ತೋರಿಸ್ತಾ ಇದ್ದಾರೆ ಅನ್ನೋದು ಒಂದು ಪಾಯಿಂಟ್, ಟೆಕ್ನಿಕಲ್ ಪಾಯಿಂಟ್ನ ಕೇಂದ್ರ ಹೈಲೈಟ್ ಮಾಡಿದೆ. ಆದರೆ ತಮಿಳುನಾಡು ಸರ್ಕಾರ ಇದು 2025 ಪ್ರೊಜೆಕ್ಷನ್ ಅಲ್ಲ ಸ್ವಾಮಿ, 2035 ಭವಿಷ್ಯದ ಪ್ರೊಜೆಕ್ಷನ್ ಅಂತ ಸಮಜಾಯಿಷಿ ಕೊಡ್ತಾ ಇದೆ. ಜೊತೆಗೆ ಚೆನ್ನೈಗೂ ಕೊಯಮತ್ತೂರಿಗೂ ಕಂಪೇರ್ ಮಾಡೋಕ್ಕಾಗಲ್ಲ. ಕೊಯಮತ್ತೂರು ಮತ್ತು ಮಧುರೈನ ಸಾರಿಗೆ ವ್ಯವಸ್ಥೆ ಚೆನ್ನೈಗಿಂತ ತುಂಬ ವಿಭಿನ್ನವಾಗಿದೆ ಅಂತ ಹೇಳಿದೆ. ಎರಡನೇದಾಗಿ ರಸ್ತೆ ಅಗಲ. ಪ್ರಸ್ತಾವಿತ ಯೋಜನೆಯಲ್ಲಿ ಹಲವು ಕನೆಕ್ಟಿಂಗ್ ಪ್ಲೇಸ್ಗಳಲ್ಲಿನ 79% ರಸ್ತೆ 20 ಮೀಟರ್ಗಿಂತಲೂ ಚಿಕ್ಕದಾಗಿದೆ. ಇನ್ನು 22 ಮೀಟರ್ ಅಗಲದ ಜಾಗದಲ್ಲಿ ಎಲಿವೇಟೆಡ್ ಅಂದರೆ ಎತ್ತರದಲ್ಲಿ ನಿಲ್ದಾಣ ಬರುವಂತೆ ಡಿಸೈನ್ ಮಾಡಿದ್ದಾರೆ. ಇದು ಟೆಕ್ನಿಕಲಿ ಡಿಫಿಕಲ್ಟ್, ಅಲ್ಲದೆ ದುಬಾರಿ ಆಗುತ್ತೆ ಅಂತ ಕೇಂದ್ರ ಹೇಳ್ತಾ ಇದೆ. ಮೂರನೇದು, ರಸ್ತೆ ಮಾರ್ಗದ ಬದಲಾವಣೆಯನ್ನು ಮಾಡಿಕೊಂಡು ಜನ ಮೆಟ್ರೋಗೆ ಸ್ವಿಚ್ ಆಗ್ತಾರೆ ಅನ್ನೋ ಬಗ್ಗೆ ತಮಿಳುನಾಡು ಸರ್ಕಾರ ಮಾಡಿರೋ ಅಂದಾಜಲ್ಲಿ ಸರಿಯಾದ ಕನ್ಕ್ಲೂಷನ್ ಇಲ್ಲ. ನಾಲ್ಕನೇದು, ಪ್ರಾಜೆಕ್ಟ್ ಟೈಮ್ ಲೈನ್. ತಮಿಳುನಾಡು 3 ವರ್ಷದಲ್ಲಿ ಪ್ರಾಜೆಕ್ಟ್ ಮುಗಿಯುತ್ತೆ ಅಂತ ಹೇಳಿ DPRನಲ್ಲಿ ಹೇಳಿದೆ. ಇದು ಪ್ರಾಕ್ಟಿಕಲಿ ಇಂಪಾಸಿಬಲ್. ಅಲ್ಲದೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಗೊಂದಲ ಇದೆ ಅನ್ನೋದು DPR ಪರಿಶೀಲನೆ ವೇಳೆ ಗೊತ್ತಾಗಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಈಗ ಒಂದಷ್ಟು ವಿಚಾರಗಳ ಕಡೆ ಗಮನ ಹರಿಸೋಣ. ಮೆಟ್ರೋನ ಸುಮ್ಮನೆ ಎಲ್ಲಂದ್ರಲ್ಲೂ ಓಡಿಸೋಕ್ಕಾಗಲ್ಲ. ಬಸ್ ಅಂದರೆ ಒಂದು ಕಡೆ ಜನ ಬಂದಿಲ್ಲ ಅಂದರೆ ಆ ಬಸ್ಸನ್ನು ಬೇರೆ ಕಡೆಗೆ ಓಡಿಸ್ಕೊಂಡೋಗಿ ಅಲ್ಲಿ ಜನ ಇರೋ ಕಡೆ ಅದನ್ನು ಯೂಸ್ ಮಾಡ್ಕೋಬೋದು. ಮೆಟ್ರೋ ಹಾಗಲ್ಲ. ಜನ ಬಂದಿಲ್ಲ ಅಂದರೆ ಆ ಫ್ಲೈಓವರ್ಗಳನ್ನು, ಸ್ಟೇಷನ್ಗಳನ್ನು ಎಲ್ಲ ಇನ್ವೆಸ್ಟ್ಮೆಂಟ್ ವೇಸ್ಟ್ ಆಗಿಬಿಡುತ್ತೆ. ಹೀಗಾಗಿ ಮೆಟ್ರೋ ಪ್ರಾಜೆಕ್ಟ್ ಅನುಮೋದನೆ ಕೊಡುವಾಗ ಡೀಟೇಲ್ ಆಗಿ ಪರಿಶೋಧನೆ ಆಗುತ್ತೆ. ಹಲವು ಹಂತಗಳಲ್ಲಿ ಅನುಮೋದನೆ. ನಿಮಗೆಲ್ಲ ಗೊತ್ತಿರ್ಬೋದು, ಮೆಟ್ರೋ ಕೇಂದ್ರ ಮತ್ತು ರಾಜ್ಯಗಳೆರಡೂ ಸೇರಿ ನಿಭಾಯಿಸೋ ಯೋಜನೆ. ಹೀಗಾಗಿ ಮಲ್ಟಿ ಲೇಯರ್ ಅಪ್ರೂವಲ್ ಪ್ರಾಸೆಸ್ ಅನ್ನು ಫಾಲೋ ಮಾಡಲಾಗುತ್ತೆ. ಮೊದಲನೇದಾಗಿ ನಗರದ ಅಗತ್ಯತೆಯನ್ನು ಐಡೆಂಟಿಫೈ ಮಾಡಲಾಗುತ್ತೆ. ರಾಜ್ಯ ಸರ್ಕಾರ ಅಥವಾ ಸಿಟಿ ಅಥಾರಿಟಿಗಳು ನಗರದ ಪರಿಸ್ಥಿತಿ ಅಂದರೆ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿರೋದು, ಪಾಪ್ಯುಲೇಷನ್ ಗ್ರೋತ್, ಲೋ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೆಪಾಸಿಟಿ, ಇವುಗಳನ್ನೆಲ್ಲ ಚೆಕ್ ಮಾಡಿ ಒಂದು ಪರ್ಟಿಕ್ಯುಲರ್ ನಗರಕ್ಕೆ ಮೆಟ್ರೋ ಬೇಕಾ ಬೇಡವಾ ಅನ್ನೋದನ್ನು ಅನಲೈಸ್ ಮಾಡ್ತಾರೆ. ಎರಡನೇ ಹಂತದಲ್ಲಿ ಫೀಸಿಬಿಲಿಟಿ ಸರ್ವೆ ಅಥವಾ ಟ್ರಾಫಿಕ್ ಸರ್ವೆ ನಡೆಸಲಾಗುತ್ತೆ. ಇದನ್ನು ಎಕ್ಸ್ಪರ್ಟ್ ಏಜೆನ್ಸಿಗಳ ಮೂಲಕ ನಡೆಸಲಾಗುತ್ತೆ. ಮುಂದೆ ಟ್ರಾಫಿಕ್ ಡಿಮಾಂಡ್ ಎಷ್ಟಾಗ್ಬೋದು, ಪರ್ಟಿಕ್ಯುಲರ್ ಮಾರ್ಗದಲ್ಲಿ ಪ್ಯಾಸೆಂಜರ್ ಲೋಡ್, ರೂಟ್ ಅಲೈನ್ಮೆಂಟ್, ಯೋಜನೆಗೆ ತಗುಲುವ ವೆಚ್ಚ ಎಷ್ಟು ಎಲ್ಲ ಸ್ಟಡಿ ಮಾಡಲಾಗುತ್ತೆ. ಜೊತೆಗೆ ಮೆಟ್ರೋನ ಇತರ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯೊಂದಿಗೆ ಕಂಪೇರ್ ಮಾಡಲಾಗುತ್ತೆ. ಇದರಲ್ಲಿ ಮೆಟ್ರೋ ಬೇಕೇ ಬೇಕು ಅಂದರೆ ಮಾತ್ರ ಮುಂದಿನ ಸ್ಟೆಪ್ಗೆ ಹೋಗಲಾಗುತ್ತೆ. ನೆಕ್ಸ್ಟ್ DPR, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಲಾಗುತ್ತೆ. ಇದರಲ್ಲಿ ಮೆಟ್ರೋ ಪ್ರಾಜೆಕ್ಟ್ನ ಇಂಚಿಂಚು ಮಾಹಿತಿ ಇರುತ್ತೆ. ಮೆಟ್ರೋದ ಕಂಪ್ಲೀಟ್ ರೂಟ್ ಮ್ಯಾಪ್ ಮತ್ತು ಸ್ಟೇಷನ್ಸ್, ಎಷ್ಟು ಭಾಗ ಭೂಮಿ ಅಡಿಗೆ ಹೋಗುತ್ತೆ, ಲ್ಯಾಂಡ್ ರಿಕ್ವೈರ್ಮೆಂಟ್, ಅಂದಾಜು ವೆಚ್ಚ, ಹೀಗೆ ಪ್ರಾಜೆಕ್ಟ್ನ ಎಲ್ಲ ಮಾಹಿತಿ ಇರುತ್ತೆ. DPRನ ಮೊದಲು ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗುತ್ತೆ. ನಾಲ್ಕನೇದು, ರಾಜ್ಯ ಸರ್ಕಾರದ ಅನುಮತಿ. ರಾಜ್ಯ ಸಚಿವ ಸಂಪುಟ ಸಲ್ಲಿಕೆಯಾದ DPRನ ರಿವ್ಯೂ ನಡೆಸುತ್ತೆ. ಏನಾದರೂ ಚೇಂಜಸ್ ಅಗತ್ಯ ಇದ್ರೆ ಮಾಡಿ ಈ DPRನ ಕೇಂದ್ರ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವಾಲಯಕ್ಕೆ ಫಾರ್ವರ್ಡ್ ಮಾಡ್ತಾರೆ. ಐದನೇದು, ಸೆಂಟ್ರಲ್ ಲೆವೆಲ್ ಎಕ್ಸಾಮಿನೇಷನ್. ರಾಜ್ಯ ಸರ್ಕಾರ ಸಲ್ಲಿಸಿದ DPRನ ಕೇಂದ್ರದ ಇಲಾಖೆ ಚೆಕ್ ಮಾಡುತ್ತೆ. ಈ ಯೋಜನೆ ರಾಷ್ಟ್ರೀಯ ಮೆಟ್ರೋ ಪಾಲಿಸಿಗೆ ಫಿಟ್ ಆಗುತ್ತಾ, ಆರ್ಥಿಕ ಕಾರ್ಯ ಸಾಧ್ಯತೆ ಏನು, ಇದೆಲ್ಲದರ ಬಗ್ಗೆ ಪರಿಶೋಧನೆ ನಡೆಸುತ್ತೆ. ಈ ಟೈಮ್ನಲ್ಲಿ ನೀತಿ ಆಯೋಗ, ಹಣಕಾಸು ಇಲಾಖೆ, ಹಾಗೆ ಅಗತ್ಯ ಬಿದ್ದರೆ ರೈಲ್ವೆ ಇಲಾಖೆಯನ್ನು ಕೂಡ ಕನ್ಸಲ್ಟ್ ಮಾಡಲಾಗುತ್ತೆ. ಒಂದು ವೇಳೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ PPP ಮಾಡೆಲ್ ಆದರೆ PPP ಅಪ್ರೈಸಲ್ ಕಮಿಟಿ ಕೂಡ ಚೆಕ್ ಮಾಡುತ್ತೆ. ಆರನೇ ಹಂತ, ಇದನ್ನು ಪ್ರಾಜೆಕ್ಟ್ ಅಪ್ರೂವಲ್ನ ಕೊನೆ ಹಂತ ಅನ್ಬೋದು. ನಗರಾಭಿವೃದ್ಧಿ ಸಚಿವಾಲಯ ಮತ್ತು ಇತರ ಏಜೆನ್ಸಿಗಳು ಕ್ಲಿಯರ್ ಮಾಡಿದ ನಂತರ ಪ್ರಧಾನಮಂತ್ರಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟಕ್ಕೆ ಕಳಿಸಲಾಗುತ್ತೆ. ಕೇಂದ್ರ ಸಚಿವ ಸಂಪುಟ ಸಂಪೂರ್ಣ ಅನುಮೋದನೆ ಕೊಟ್ಟ ಮೇಲೆ ನಿರ್ಮಾಣ ಕಾರ್ಯಕ್ಕೆ ಆರ್ಡರ್ ಸಿಕ್ಕಿದ ಹಾಗೇನೆ. ಒಂದು ವೇಳೆ ಪ್ರಾಜೆಕ್ಟ್ನಲ್ಲಿ ದೋಷ ಕಂಡು ಬಂದರೆ ರಿಜೆಕ್ಟ್ ಬೇಕಾದರೂ ಮಾಡ್ಬೋದು. ರಿಜೆಕ್ಟ್ ಆಗೋಕೆ ಕಾರಣ ಏನೇನು? ಸ್ನೇಹಿತರೆ, ಮೆಟ್ರೋ ರೈಲ್ ಪಾಲಿಸಿ 2017 ಆಧಾರದಲ್ಲಿ ಕೇಂದ್ರ ನಿರ್ಧಾರ ಮಾಡುತ್ತೆ. ಸಾಮಾನ್ಯವಾಗಿ ಯಾವ್ಯಾವ ಕಾರಣಕ್ಕೆ ಮೆಟ್ರೋ ಪ್ರಾಜೆಕ್ಟ್ ಕೈ ತಪ್ಪೋ ಚಾನ್ಸ್ ಇರುತ್ತೆ ಅಂತ ನೋಡೋದಾದ್ರೆ, ಮೊದಲನೇದು ಕಳಪೆ ಆರ್ಥಿಕ ಕಾರ್ಯ ಸಾಧ್ಯತೆ. ಒಂದು ಮೆಟ್ರೋ ಪ್ರಾಜೆಕ್ಟ್ ಅಲ್ಲಿ ಕನಿಷ್ಠ 14% ಎಕನಾಮಿಕ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ EIRR ಇರಬೇಕು. ಈ EIRRನ ಮೆಟ್ರೋ ಪ್ರಾಜೆಕ್ಟ್ ಇಂದ ಫ್ಯೂಚರ್ನಲ್ಲಿ ಎಷ್ಟು ಲಾಭ ಬರುತ್ತೆ ಅನ್ನೋದನ್ನ ಪತ್ತೆ ಹಚ್ಚೋಕೆ ಯೂಸ್ ಮಾಡಲಾಗುತ್ತೆ. ಎರಡನೇದು, ಕಡಿಮೆ ಜನಸಂಖ್ಯೆ. ಆಗಲೇ ಹೇಳಿದ ಹಾಗೆ 2017 ರೂಲ್ಸ್ ಪ್ರಕಾರ ಮಿನಿಮಮ್ 20 ಲಕ್ಷ ಜನಸಂಖ್ಯೆ ಇರಬೇಕು. ಈಗ ಕೇಂದ್ರ ತಮಿಳುನಾಡಿನ ಪ್ರಾಜೆಕ್ಟನ್ನು ರಿಜೆಕ್ಟ್ ಮಾಡೋಕೆ ಕೊಟ್ಟಿರೋ ಮುಖ್ಯ ಕಾರಣ ಇದೆ. ಮೂರನೇದಾಗಿ, ಮೆಟ್ರೋಗಿಂತ ಬೆಟರ್ ಆಲ್ಟರ್ನೇಟಿವ್ ವ್ಯವಸ್ಥೆ ಇದೆ ಅನಿಸಿದ್ರೆ ಆಗಲೂ ಕೂಡ ಮೆಟ್ರೋ ಪ್ರಾಜೆಕ್ಟ್ನ ರಿಜೆಕ್ಟ್ ಮಾಡ್ಬೋದು. ನಾಲ್ಕನೇದಾಗಿ, DPR ವೀಕ್ ಆಗಿದ್ರೆ, ಸ್ಪಷ್ಟತೆ ಇಲ್ಲ ಅಂದರೂ ಕೂಡ ಮೆಟ್ರೋ ಪ್ರಾಜೆಕ್ಟ್ಗೆ ಅನುಮೋದನೆ ಸಿಗೋದು ಕಷ್ಟ. ಐದನೇದು, ಕನೆಕ್ಟಿವಿಟಿ. ಮೆಟ್ರೋ ನಿಲ್ದಾಣಗಳಿಗೆ ಈಸಿ ಕನೆಕ್ಟಿವಿಟಿ ವ್ಯವಸ್ಥೆ ಇರಬೇಕು. ಬಸ್, ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಸರಿಯಾಗಿರಬೇಕು.
ಯಾವುದು ಇಲ್ಲದೆ ಮೆಟ್ರೋ ಲೈನ್ನ ಎಳ್ಕೊಂಡು ಹೋದರೆ ಜನ ಬರದೇ ಇರ್ಬೋದು. ಮೆಟ್ರೋ ಉದ್ದೇಶನೇ ನಗರದ ಒಳಗೆ ಅತ್ಯಂತ ವೇಗವಾದ ಕನೆಕ್ಟಿವಿಟಿ ಕೊಡೋದು. ನಿಲ್ದಾಣಕ್ಕೆ ತಲುಪೋದೇ ಲೇಟ್ ಆದರೆ ಜನ ಮೆಟ್ರೋ ಆಯ್ಕೆ ಮಾಡ್ಕೊಳ್ಳೋಕೆ ಹಿಂದೇಟು ಹಾಕಬಹುದು. ಕೆಲ ಬಾರಿ ಈ ಫ್ಯಾಕ್ಟರ್ ಕೂಡ ರಿಜೆಕ್ಷನ್ಗೆ ಕಾರಣ ಆಗಿರ್ಬೋದು. ಇಂಟರ್ನ್ಯಾಷನಲ್ ಫಂಡಿಂಗ್ ಇಶ್ಯೂ ಕೂಡ ಒಂದು. JICA, ADB ಈ ರೀತಿ ಲೋನ್ಸ್ ಪ್ರೀ ಕಮಿಟ್ಮೆಂಟ್ ಇದ್ರೆ ಅಪ್ರೂವಲ್ಸ್ ಬೇಗ ಬರುತ್ತೆ. ಕೊಯಂಬತ್ತೂರ್ ಮದುರೈ ಪ್ರಾಜೆಕ್ಟ್ಗೆ ಲೆಂಡರ್ಸ್ ಇಂಟ್ರೆಸ್ಟ್ ಬಗ್ಗೆ ಕ್ಲಾರಿಟಿ ಇಲ್ಲ, ಆ ಕಾರಣವನ್ನು ಕೂಡ ಕೊಡಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಕೇಂದ್ರ ಸರ್ಕಾರ ಮತ್ತು ತಮಿಳುನಾಡಿನ DMK ಸರ್ಕಾರದ ನಡುವೆ ಮೆಟ್ರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಸ್ತಿ ನಡೀತಿರೋ ಟೈಮ್ನಲ್ಲಿ ಮೆಟ್ರೋ ಅಪ್ರೂವಲ್ ಹೇಗಾಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇರೋರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.